ಕೊನೆಯದಾಗಿ ರೆಮೋ ಅವರ ಆರಾಧ್ಯ ದೈವ SP ಬಾಲಸುಬ್ರಹ್ಮಣ್ಯಂ ಸರ್ ತರ ಅವರು ಬಂದು ಹಿಂಗ್ ನಿಂತ್ಕೊಂತಾರಲ್ಲ, ಮೈ ಜುಮ್ ಅನ್ನತ್ತೆ. ಅಂಡ್ ಅವರಿಗೆ ಕನ್ನಡ ಅಂದ್ರೆ ಅಪಾರವಾದಂತಹ ಪ್ರೀತಿ. ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಯಾಕೆ ಕನ್ನಡಿಗರು ನನ್ನ ಇಷ್ಟು ಪ್ರೀತಿ ಮಾಡ್ತಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ಮುಂದೊಂದು ಜನ್ಮ ಅಂತ ಇದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡುವಂತ ಒಂದು ಮಾಧುರ್ಯ. ಅಂಡ್ ನಾನು ಹೇಳ್ಬೇಕು, SPB ಸರ್ ಅವ್ರನ್ನ ಬಹಳ ಹತ್ರದಿಂದ ನೋಡಿ ಅವರನ್ನ ಸ್ವರಗಳಲ್ಲಿ ಮುದ್ದಾಡಿದ್ದು ನಮ್ಮ ಮಹಾಗುರುಗಳು ಹಂಸಲೇಖ ಸರ್. ಅವರು ಒಂದು ಮಾತು ಹೇಳ್ತಾರೆ ರೆಮೋ ಅವ್ರಿಗೆ, ರೆಮೋ ನೀವೊಂಥರ ಲೇಡಿ SPB ಇದ್ದಂಗೆ. ಸೊ ಎಂಥ ಒಂದು ದೊಡ್ಡ ಬಿರುದು ಅದು ರೆಮೋ ಅವರೇ, ಲೇಡಿ SPB ನಮ್ಮ ರೆಮೋ. ಅಂಡ್ ರೆಮೋ, ನೀವು ನಿಮ್ಮ ಜೀವನಕ್ಕೆ ಬಹಳ ಹತ್ರವಾದಂತ ಕತೆ, ನಿಮ್ಮ ದೇವರ ಕಥೆಯನ್ನ ಆಯ್ಕೆ ಮಾಡ್ಕೊಂಡು ನೀವು ಇಲ್ಲಿ ಪ್ರೆಸೆಂಟ್ ಮಾಡ್ತೀರಾ. ಎಷ್ಟು ಹೆಮ್ಮೆ ಅನ್ಸ್ತಿದೆ ರೆಮೋ. ಹೆಮ್ಮೆ ಅನ್ನೋದಕ್ಕಿಂತ ನಿಜವಾಗ್ಲೂ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಥ್ಯಾಂಕ್ಸ್ ಟು ಅರುಣ್ ಮಾಸ್ಟರ್, ಅವರೇ ಪ್ಲ್ಯಾನ್ ಮಾಡಿದ್ದು. SP ಚರಣ್ ಸರ್ ಹೇಳ್ತಾರೆ ಯಾವಾಗ್ಲೂ, SP ಸರ್ನ ಸೆಲೆಬ್ರೇಟ್ ಮಾಡೋದು ಇವತ್ತಿಗೂ ಕನ್ನಡದಲ್ಲೇ, ಕರ್ನಾಟಕದಲ್ಲೇ ಕನ್ನಡಿಗರೇ ಅಂತ. ಸೊ ಇವತ್ತಿಗೂ ಪ್ರತಿ ವರ್ಷ ಡಿಸೆಂಬರ್ 15ನೇ ತಾರೀಕು SPB ಒಂದು ನೆನಪು ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ಅದ್ರಲ್ಲಿ ನಾನು ಭಾಗಿಯಾಗಿ ಒಂದು ಸಾಂಗ್ ಹಾಡ್ತೀನಿ, ಅದು ನನ್ನ ಪುಣ್ಯ. ಆ್ಯಂಡ್ ಇನ್ನೊಂದು ಖುಷಿ ಏನಂದರೆ, ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ನಾನು ಖಂಡಿತ ಮ್ಯೂಸಿಷಿಯನ್ ಆಗಿ ಹುಟ್ಟಿದ್ದೀನಿ. ಅದರಲ್ಲೂ SP ಸರ್ ಜೊತೆ ಒಂದು ಸಾಂಗ್ ಕೂಡ ಹಾಡಿದ್ದೀನಿ ನಾನು. ಅವಾಗ ನಾನು 2nd ಸ್ಟ್ಯಾಂಡರ್ಡ್ ಇದ್ದೆ, ಆಗ ಒಂದು ಸಾಂಗ್ ಹಾಡಿದ್ದೆ ಅವ್ರಿಗೆ, ಅಂಬರೀಷ್ ಅಂಕಲ್ ಅವ್ರ ಮೂವಿಗೆ. ಅದು ಆ ಸಾಂಗಲ್ಲೂ ಡ್ಯಾಡಿ ಡ್ಯಾಡಿ ಅಂತ ಹಾಡೋಂಥ ಸಾಂಗು ಚೆನ್ನಾಗೂ ಬಂತು. ಅವರು ಖುಷಿ ಆದ್ರು ಅದು. ಮತ್ತೆ ಮಹಾಗುರುಗಳೇ ನಮಗೆ ಆ ಚಾನ್ಸ್ ಕೊಟ್ಟಿದ್ದು ಹಾಡು. ಸ್ವೀಟ್ ರೆಮೋ. ಸಂಗೀತಾಭಿಮಾನಿಯಾಗಿ SP ಬಾಲಸುಬ್ರಹ್ಮಣ್ಯಂ ಸರ್ಗೆ ಒಂದು ದೊಡ್ಡ ಗೌರವದ ಚಪ್ಪಾಳೆ ಬರಬೇಕು ಪ್ಲೀಸ್. ಇಲ್ಲೊಬ್ರು ಸಂಗೀತಾಭಿಮಾನಿ ಕೂತಿದ್ದಾರೆ, SPB ಸರ್ ಅವ್ರ ಫ್ಯಾನು ವಿಜಯ ರಾಘವೇಂದ್ರ. ನಾನು ಎದ್ದು ನಿಂತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಸುಮಿತ್ ಬಗ್ಗೆ ನಾನು ಮಾತಾಡಬೇಕು, ಯಾಕಂದ್ರೆ ಆ ಹುಡುಗ ಇವತ್ತು ಬಹಳ ಕಷ್ಟಪಟ್ಟಿದ್ದಾನೆ. ಅರುಣ್ ಮಾಸ್ಟರ್ ಇಸ್ ಅ ವೆರಿ 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 ಕ್ಲೆವರ್ ಕೊರಿಯೋಗ್ರಾಫರ್. ಆ್ಯಂಡ್ ಅದ್ರ ಜೊತೆಗೆ ರೆಮೋ ಅವರು ಕಷ್ಟಪಟ್ಟಿರುವಂಥದ್ದು, ಅವರು ಬಹಳ ಆಸೆ ಪಟ್ಟಿದ್ದನ್ನ ಪರ್ಫಾರ್ಮ್ ಮಾಡಿರುವಂಥದ್ದು ತುಂಬಾ ತುಂಬಾ ಖುಷಿ ಆಯ್ತು ರೆಮೋ ಅವರೇ ನನಗೆ. ರಾಘು, ನಿಮಗೆ ಇಷ್ಟವಾದಂಥ SPB ಸರ್ ಅವರ ಹಾಡು? ಶಿವಣ್ಣ, ಗಾನ ಸಾರ್ವಭೌಮ SPB ಸರ್ ಅವರ ಈ ಒಂದು ಕಥೆ. ಅವ್ರ ಬಗ್ಗೆ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಅವರು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಅವರು ಬಿಫೋರ್ ಅವ್ರ ಸಾಂಗ್ ಎಲ್ಲ. ನಿಮ್ಮ ಮೊದಲ ಪಿಕ್ಚರ್ ಟುವಿ ಟುವಿ ಹಾಡು ಕೂಡ ಅವರೇ ಅಲ್ವಣ್ಣ ಹಾಡಿರೋದು? ಫಸ್ಟ್ ವಿಡಿಯೋ ನಾವಾಗಿದ್ದೆ, ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಐ ವಾಸ್ ದೇರ್. ಆಮೇಲೆ ಬಂದು ಅವ್ರು ಹೇಳ್ತಿದ್ರು, ಮರಿ ಚೆನ್ನಾಗಿ ಮಾಡಬೇಕು ನೀನು, ಮಸ್ತ್ ಸಿನಿಮಾ, ಅಪ್ಪಾಜಿ ಹೆಸರು ಉಳಿಸ್ಬೇಕು. ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ನಮ್ಗೆ ಆ ಮಜಾ ಬಂದ್ಬಿಟ್ಟಿದೆ ಸರ್ ಅಷ್ಟು. ಆಮೇಲೆ ಆ ಸಾಂಗ್ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಆಮೇಲೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಮರಿ ತುಂಬಾ ಚೆನ್ನಾಗಿ ಮಾಡ್ತೀಯ, ಯು ಹ್ಯಾವ್ ಗಾಟ್ ಅ ವೆರಿ ಗುಡ್ ಕರಿಯರ್. ನಿನ್ನ ಕರಿಯರ್ಲಿ ಭಾಳ ಮುಂದಕ್ಕೆ ಹೋಗ್ತೀಯ ಅಂತ ಒಂದು ಬ್ಲೆಸ್ಸಿಂಗ್ ಕೂಡ ಮಾಡಿದ್ರು. ಭಾಳ ಖುಷಿ ಆಯ್ತು. ಇವತ್ತು ಸುಮಿತ್ ಬಗ್ಗೆ ನಾವು ಮಾತಾಡಬೇಕು. ಈ ಡಾನ್ಸ್ ರಿಯಲಿ ವೆರಿ ವೆಲ್, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬಾ ಲೈವ್ಲಿ ಆಗಿ ಮಾಡಿದ್ದಾರೆ. ಆಮೇಲೆ ಅವ್ರು ಮೈಕಾಗೂ ಮಾಡಿದ್ದಾರೆ, ಡ್ಯಾನ್ಸರ್ ಆಗೂ ಮಾಡಿದ್ದಾರೆ. ಅದು ಬಹಳ ವಿಶೇಷ ಅಂತ ಭಾವಿಸ್ತೀನಿ. ಆಮೇಲೆ ರೆಮೋ ಬಗ್ಗೆ ಹೇಳ್ಬೇಕಂದ್ರೆ, ಅವರು SPB ಅಭಿಮಾನಿಯಾಗಿ ಅವ್ರ ಅಭಿಮಾನನ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ರೆಮೋ, ಆಲ್ ದಿ ಬೆಸ್ಟ್. ಅರುಣ್, ಗುಡ್ ಲಕ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಂದ್ರೆ SPB ಸರ್ ಒಬ್ರು ಗಾನಗಾರುಡಿಗ, ಎಲ್ಲರಿಗೆ ಧ್ವನಿ ಆಗ್ತಾರೆ. ಆ ಗಾನ ಭೀಷ್ಮನ ಜೊತೆ ಇವರು ಆಕ್ಟ್ ಮಾಡ್ತಾರೆ, ಶಶಿಕುಮಾರ್ ಸರ್. ಸರ್, ವಾಟ್ ಅ ಗೋಲ್ಡನ್ ಮೂಮೆಂಟ್ ಸರ್ ಅದು. ಅದು ಆಕ್ಚುಲಿ ಈ ಸಿನಿಮಾ ಮಾಡ್ಬೇಕಾದ್ರೆ ಮುದ್ದಿನ ಮಾವ ಅಂತ ಈ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ನಾವು. ಸಾಯಿ ಪ್ರಕಾಶ್ ఒక ನಿಮಿಷ ರಂಡಿ ಈ ಕಡೆ ಅಂತ ಕರೆದ್ರು. ಕೇಳಿದೆ, ಇಲ್ಲ ಈ ತರ ಶಶಿಕುಮಾರ್ಗೆ ಬೇರೆಯವ್ರಿಗೆ ಯಾರನ್ನ ಹಾಡ್ಸೋಣ. ನಾನು ಹಿಡ್ಕೊಂಡೆ, ನಾನು ಡೈರೆಕ್ಟರ್ ಸಾಯಿ ಪ್ರಕಾಶ್ಗೂ ಹೇಳಿದೆ, SP ಸರ್ಗೂ ಹೇಳಿದೆ, ಸರ್ ನಾನು ಈ ಸಿನಿಮಾದಲ್ಲಿ ಹಾಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಮಾವ ನಾನು ಅಳಿಯ ಅಷ್ಟೇ ಸಾಕು, ನಮ್ಗೆ ಸೀನ್ಗಳೇ ಸಾಕು, ನನಗೆ ನಾನು ದೇವರೊಡೆ ನಾನು ಬೇಕಾಗಿಲ್ಲ ನನ್ನ ಸಾಂಗ್ ಅಂತ ಹಠ ಹಿಡಿದ್ಬಿಟ್ಟೆ. ನಾನು ಬೇಕಾಗಿಲ್ಲ, 2 days ನಾನು ಒಪ್ಲೇ ಇಲ್ಲ, ನಾನು ನೀವೇ ಹಾಡಬೇಕು ನನಗೆ ಅಂತ ಹೇಳಿದೆ. ಸರಿ ಶಶಿ, ನಾನು ಮಾವನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ನಿನಗೂ ಹಾಡಿ ನನಗೂ ಹಾಡೋದು ಹೇಗೆ, ಈಗ ನನಗೆ ಯಾರು ಹಾಡ್ತಾರೆ ಅಂತ ಹೇಳಿ ನಾನು ಸಡನ್ ಆಗಿ ನೋಡಿದೆ. ಆಮೇಲೆ ಹೇಳ್ದೆ, ಸರ್ ಒಂದು ಕೆಲಸ ಮಾಡಿ, ನಾನು ಒಂದಿನ ಟೈಮ್ ಕೊಡಿ ಅಂತ ಕೇಳ್ದೆ. ಶೂಟಿಂಗ್ ಅವತ್ತು ಸಾಯಂಕಾಲ ಪ್ಯಾಕಪ್ ಆಗಿ ಸೀದಾ ಅಪ್ಪಾಜಿ ಮನೆಗೆ ಬಂದೆ ನಾನು. ಅಪ್ಪಾಜಿ ಈ ಥರ ಇದೆ ಅಮ್ಮ, ಈ ಥರ ಸಿನಿಮಾ ಈ ಥರ ಮಾಡ್ತಾ ಇದ್ದೀವಿ ಹೀಗೆ ಅಂತ ಹೇಳಿದೆ. ಅಪ್ಪಾಜಿ ಅಂತೂ ಅವ್ರು ಹೆಂಗಿದಾಗ್ಬಿಟ್ರು ಅಂತ ಹೇಳಿದ್ರೆ, ಅಂತ ಮಹಾನ್ ಗಾಯಕ, ಮಹಾನ್ ಕಲಾವಿದ, ಅವ್ರಿಗೆ ನಾನು ಹಾಡೋದ ನನ್ನ ಸೌಭಾಗ್ಯ ಅಂತ ಹಿಡ್ಕೊಂಡ್ಬಿಟ್ರು ಅವರು ಅಪ್ಪಾಜಿ. ಸೊ ಲೈಕ್ ದಟ್ ಅವರ ಆ್ಯಕ್ಟಿಂಗ್ಗೆ, ಅವರ ಸಾಂಗ್ಗೆ ಬಂದು ಅಪ್ಪಾಜಿ ಹಾಡಿದ್ದಾರೆ, ನನ್ನ ವಾಯ್ಸ್ಗೆ ಬಂದು SP ಸರ್ ಹಾಡಿದ್ದಾರೆ. ಸುಮಿತ್, ನೀವು ತುಂಬ
ಒಳ್ಳೆ ಎನರ್ಜಿ ಇದೆ ನಿನ್ಗೆ, ನಿಜವಾಗ್ಲೂ ಹೇಳ್ತೀನಿ. ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಅಂಡ್ ರಿಮೂವ್ ಅಷ್ಟೇ. ನಿಮಗೂ ನಿಜವಾಗ್ಲೂ ಬಿಕಾಸ್ ನಿಮ್ಮ ಆ ಒಂದು ಫಿಸಿಕ್ ನೀವು ಅಷ್ಟು ಮೂವ್ಮೆಂಟ್ಸ್ ಮಾಡಿದಿರಲ್ಲ, ಗ್ರೇಟ್ ನಿಜವಾಗ್ಲೂ ಹೇಳ್ತೀನಿ. ಅಂಡ್ ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ವಾಯ್ಸ್. ಥ್ಯಾಂಕ್ ಯು ಸರ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ರಾಘು, ಪಾರಿವಾಳ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅನ್ನೋದು ನೀವು ಹಾಕೋ ಬಿಳಿ ಟಿ ಶರ್ಟ್ ಅಲ್ಲಿ ಎವ್ರಿ ವಾರ ನಮಗ್ ಗೊತ್ತಾಗುತ್ತೆ. ವೈಟ್ ಈಸ್ ಯುವರ್ ಬ್ರೈಟೆಸ್ಟ್ ಫೇವ್ರೆಟ್ ಕಲರ್. ಅದು ಗೊತ್ತಿಲ್ಲ, ಆದ್ರೆ ಈ ಪಾರಿವಾಳಗಳನ್ನ ನೋಡಿ ತುಂಬಾ ಖುಷಿ ಆಗೋಯ್ತು. ಬ್ಯೂಟಿಫುಲ್ ಈ ಡಾನ್ಸ್. ಸಿಹಿ ಅಂಡ್ ಸುಮುಖ್ ಆಮೇಲೆ ಜಾನ್, ಏನೋ ಮರೆಯ ಅಷ್ಟು ಚೆನ್ನಾಗಿ ಅಂತ ಬ್ಯೂಟಿಫುಲ್ ಫ್ಲೋ ಇತ್ತು. ಮಂಜು ಮಾಸ್ಟರ್ ಮೈಂಡ್ ಬ್ಲೋಯಿಂಗ್. ಮಂಜು ಮಾಸ್ಟರ್ ಅವಳು ಅದ್ ಯಾವ ಅದೆಷ್ಟು ಹಾಡುಗಳು ನೋಡ್ತಾಳೋ, ಅದೆಷ್ಟು ಸಿನಿಮಾ ನೋಡ್ತಾಳೋ ಗೊತ್ತಿಲ್ಲ. ಹೌದು, ಕಣ್ಣು ಮುಚ್ಚಿದ್ರೆ ಎಕ್ಸ್ಪ್ರೆಷನ್ ಹೊಡೋಗ್ತಾಳೆ. ಅವ್ನು ಸ್ವಲ್ಪ ಅವಳು ತೋಳು ಮುಟ್ಟಿದ್ರೆ ಸಾಕು, ಎಕ್ಸ್ಪ್ರೆಷನ್. ಅಯ್ಯೋ, ಅವಳ ಜೊತೆ ನಾವ್ ಎಕ್ಸ್ಪ್ರೆಸ್ ಮಾಡ್ತಾ ಇವಿ ಕೂತ್ಕೊಂಡು. ಅಷ್ಟು ಚೆನ್ನಾಗಿ ಡಾನ್ಸ್ ಅದ್ ಮಾಡ್ತಾರೆ. ಹೆಂಗೆ ಸಿಹಿ ಅವ್ನ ಹಿಂಗ್ ಬಂದು ಮುಟ್ಟ ತಕ್ಷಣ ಅದ್ ಹೆಂಗ್ ಮಾಡೋದು ಎಕ್ಸ್ಪ್ರೆಷನ್ ಅದು? ಜಸ್ಟ್ ಲೀವ್ ಇಟ್. ಇದು ಬೇರೆ ಎಲ್ಲ ಏಯ್, ಜಸ್ಟ್ ಲೀವ್ ಇಟ್. ಬೇರೆ ಎಲ್ಲ ಲೀವ್ ಇಟ್. ಗೋ ಬ್ಯಾಕ್ ಟು ಯುವರ್ ಹೋಮ್. ಅಷ್ಟೇ, ಜಸ್ಟ್ ಲೀವ್ ಇಟ್. ತುಂಬಾ ಮುದ್ದಾಗಿತ್ತಪ್ಪ. ಗಾಡ್ ಬ್ಲೆಸ್ ಯು ಬೋತ್. ಲವ್ ಯು ಬೋತ್. ಥ್ಯಾಂಕ್ ಯು ರಾಘು. ಮೇಡಮ್ ಫಸ್ಟ್ ಆಫ್ ಆಲ್ ಈ ಪಾರಿವಾಳನ ಮನೆಗೆ ಹೋಗಿ ಇಟ್ಕೊಂಬಿಡ ಅನ್ನೋಷ್ಟು ಪ್ರೀತಿ ಅವ್ರಿಗೆ. ಮ್ಯಾಮ್, ನೀವೇ ಹಾರ್ತಾ ಇದ್ರಿ ಅವ್ರ ಜೊತೆ. ಫಸ್ಟ್ ಕ್ಯೂಟ್ನೆಸ್ ಏನ್ ಗೊತ್ತಾ, ಅದ್ ಎರಡು ನೆಸ್ಟ್ ಮಾಡಿದಾರೆ ಆ ಕಡೆ ಈ ಕಡೆ. ಪಾರಿವಾಳದ ಮನೆ ನೋಡಿ ಅದ್ರ madam, ಅದು. ಒಳಗಡೆಯಿಂದ ಇಬ್ರು ಆಚೆ ಬರ್ತಾರಂತೆ ಒಂದೊಂದ್ ಮನೆಯಿಂದ. ದೆನ್ ದೇ ಗೋ ಅಂಡ್ ಪ್ಲೇ ಟು ಜಾನ್ ಅಂತ. ಜಾನ್ ಹೂವ ಎಲ್ಲ ಬಂದ್ ಕೊಡ್ತಾರಂತೆ. ಬಟ್ ಅವರಿಬ್ರು ಮತ್ತೆ ಜಾನ್ ಇವತ್ತು ಸಖತ್ ಕ್ಯೂಟ್ ಆಗು ಮಾಡೋ ಅವನು. ಬಟ್ ಟುಡೇ ರಿತು ಅಂಡ್ ದಿಸ್ ಲಿಟಲ್ ಬಾಯ್ ನೋ ಸುಮುಖ್, ಸಚ್ ಅ ಗುಡ್ ಡಾನ್ಸರ್, ಸಚ್ ಅ ಲವ್ಲಿ ಬಾಯ್. ಅಂಡ್ ಅವರಿಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ನಂಗೆ ತುಂಬಾ ಇಷ್ಟ ಅವರಿಬ್ರು ಡಾನ್ಸ್ ಮಾಡೋದು. ಪ್ರತಿ ವಾರ ಅವ್ರಿಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಸೋ ಬ್ಯೂಟಿಫುಲ್ ಆಲ್ ಆಫ್ ದೆಮ್. ಗಾಡ್ ಬ್ಲೆಸ್ ಯು. Thank you so much, ma'am. Thank you, ma'am. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೀನಿ ಮಾಸ್ಟರ್, ವೆರಿ ವೆಲ್ ಡಿಸೈನ್ಡ್, ವೆರಿ ವೆಲ್ ಕೊರಿಯೋಗ್ರಾಫ್ಡ್. ಇವತ್ತು ಆ ಮಕ್ಕಳು ದೇ ವರ್ ಜಸ್ಟ್ ಹೈಲೈಟೆಡ್, ಐ ಥಿಂಕ್ ಪರ್ಸನಲಿ, ಬಿಕಾಸ್ ಆಫ್ ಜಾನ್. ಜಾನ್ ಬಂದ ಮೇಲೆ ಏನಾಯ್ತಂದ್ರೆ he just carried the entire act by himself. Superb, it was superb. I don't know, I want to say something. John, today you are my... Thank you so much, sir. ಸೂಪರ್ ಮಾಸ್ಟರ್. ಥ್ಯಾಂಕ್ ಯು. ಈಗ ನೀನ್ ಅದೊಂದು ಟ್ರೆಂಡಿಂಗ್ ರೀಲ್ಸ್ ಮಾಡಿದ್ಯಲ್ಲ, ಯಾವ ಸಾಂಗ್ ಹೇಳೋದು? ಜೈನ ಕಣ್ಣೋಲೆದ. ಆ ಪಿಕ್ಚರ್ ಅಲ್ಲಿ ಯಾರಿದ್ದಾರೆ ಗೊತ್ತಾ? ಶಶಿಕುಮಾರ್ ಸರ್ ಇದ್ದಾರೆ, ಕೃಷ್ಣಂ ಪ್ರಣಯ ಸಖೇಲಿ. ಒಂದ್ ರಿಕ್ವೆಸ್ಟ್ ಸರ್, ಬನ್ನಿ ಸರ್, ಒಂದೇ ಒಂದ್ ಸ್ಟೆಪ್ ಸರ್, ಬನ್ನಿ ಚಪ್ಪಾಳೆ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ಗೆ. ಅಣ್ಣ ಟ್ರೆಂಡ್ ಅನ್ನ ಇವಾಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಂಡ್ ಮಾಡಕ್ಕೆ ಬರ್ತಿದ್ದಾರೆ ನಮ್ಮ ಅಣ್ಣ ಶಿವಣ್ಣ. ಅಣ್ಣ ಲಾಸ್ಟ್ ವೀಕ್ ಮಾಡಿದ್ವಿ ಅದೇ. ಅಯ್ಯೋ ಮೈ ಕುಲುಕ್ಬೇಕಣ್ಣ ಹಂಗೆ. ಇವಳು ಮಾಡೋದು